ತಾತನ ನೋಡಬೇಕು ಅಂತ ಅಲ್ಲಿಂದ ಓಡ್ ಬಂದ್ಬಿಟ್ಟವನೆ. ಮಳೆಯ ಮನೆ ಹತ್ರನೇ ಅನ್ಲೋಡು. ನಮ್ಮ ದೋಸ್ತು ನಮ್ಮ ಕಂಡ್ರೆ ತುಂಬ ಪ್ರೀತಿ. ಹೊಡೇ ಇಳಿಸ. ಕಂಪ್ರೆಸರ್ ಹಾಕಬೇಕು, ಕೆಳಗಡೆ ಬಂಡೆ ಇರ್ತದೆ ನೋಡಿ. ಭಾರಿ ಚೆನ್ನಾಗಿದೆ. ಇದಕ್ಕೆ ಕಾಂಕ್ರೀಟ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ, ಇದಕ್ಕೆ ಪುಟ್ಟಿಂಗ್ ಹಾಕೋದಕ್ಕೆ. ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಮ್ಮ ಲಾರಿ ಡ್ರೈವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಮ್ಮ ದೋಸ್ತನಿಗೆ ನಾಷ್ಟ ತಗೋಬಾ ಅಂತ ಫೋನ್ ಮಾಡಿದ್ದೆ, ಏನೋ ಇನ್ನೂ ಬರಲೇ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದ ನಮ್ಮ ದೋಸ್ತ ಇವಾಗ. ಹೇಳಿ 1 ಅವರ್ ಆಯಿತು. ಪಾಪ ಏನು ಕೆಲಸ ಇತ್ತು ಏನೋ ಗೊತ್ತಿಲ್ಲ. ಏನೋ ನೋಡೋಣ ಇವಾಗ ಏನು ತಂದಿದ್ದಾನೆ ಅಂತ. ಏನು ದೋಸ್ತಲೇ ಇಷ್ಟೊಂದು? ನಮ್ಮ ದೋಸ್ತ ಏನು ತಂದಿದೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ನೋಡೋಣ. ಚಿತ್ರಾನ್ನದ ಜೊತೆಗೆ ವಡೆ. ಯಾವ ವಡೆ? ಉದ್ದಿನ ವಡೆನಾ, ಮಸಾಲೆ ವಡೆನಾ? ಸ್ವಲ್ಪ ಏನನ್ನ ಚಟ್ನಿ ಗಿಟ್ನಿ ಮೊಸರು ಬಜ್ಜಿ ಹಾಕಿದಾರಾ? ಚೆನ್ನಾಗಿರ್ತದಲ್ಲ ತಿನ್ನೋಕ್ಕೆ. ಬನ್ನಿ ಸ್ನೇಹಿತರೆ, ನೋಡೋಣ ಏನಿದೆ ಅಂತ. ಎಲ್ಲಿಗ ತಿನ್ನೋಕ್ಕೆ ಜಾಗ ಹುಡುಕಬೇಕು ಸ್ನೇಹಿತರೆ. ಮಸಾಲೆ ವಡೆ 2 ವಡೆ ತಂದಿದ್ದಾರೆ ದೋಸ್ತ್. ನೋಡಿ, ನಮ್ಮ ದೋಸ್ತು ನಮ್ಮ ಕಂಡ್ರೆ ತುಂಬ ಪ್ರೀತಿ. ನಮ್ಮ ಅಣ್ಣ ಹೊಟ್ಟೆ ಹಾಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು 2 ವಡೆ ತಂದಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡೋಣ ತಿನ್ನೋಣ. ನಮ್ಮ ದೋಸ್ತು ಯಾವುದ್ರ ಇದೆ ನೋಡಿ. ನಾನು ಹಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತುಂಬ ದೂರದಿಂದ ತಂದಿದ್ದಾರೆ. ಇಲ್ಲಿ ಹೋಟ್ಲಿಲ್ಲ, ತುಂಬ ದೂರದಿಂದ ತಂದಿದ್ದಾರೆ. ನೋಡಿ ಸ್ನೇಹಿತರೆ, ಇವಾಗ ಕಾಂಕ್ರೀಟ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ಮೇಸ್ತ್ರಿ. ಇವಾಗ ಮಾಡ್ತಾಯಿದ್ದೀವಿ ನೋಡಿ. ನೋಡಿ ಭಾರಿ ಚೆನ್ನಾಗಿದೆ. ಇದಕ್ಕೆ ಕಾಂಕ್ರೀಟ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ, ಇದಕ್ಕೆ ಪುಟ್ಟಿಂಗ್ ಹಾಕೋದಕ್ಕೆ. ಭಾರಿ ಚೆನ್ನಾಗಿದೆ. ಊಟ ಸ್ವಲ್ಪ ಸವಾರಿ ಲೋಡು ಫುಲ್ಲು. ಸಿಟಿ ಒಳಗಡೆ ಹೋಗ್ಬೇಕಾದ್ರೆ ಟಾರ್ಪಲ್ ಹಾಕೊಂಡು ಹೋಗ್ಬೇಕು ನೋಡಿ. ಟಾರ್ಪಲ್ಲು ಹತ್ರ ಇರಲಿ ದೂರ ಇರಲಿ, ಟಾರ್ಪಲ್ ಹಾಕಲೇಬೇಕು. ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಟ್ರ್ಯಾಕ್ಟ್ರು ನಿಂತಿದೆ. ಟ್ರ್ಯಾಕ್ಟ್ರು ಹೋದ್ಮೇಲೆ ನಮ್ಮ ಗಾಡಿ ಮೇಲೆ ಹೋಗಬೇಕು. ಮೇಲೆ ಹೋದ್ಮೇಲೆ ತೂಕ ಹಾಕಿ ಅದು ಎಷ್ಟು ಬರುತ್ತೆ ಅಂತ ನೋಡಿ ಅವ್ರ ಹತ್ರ ಬಿಲ್ ತೊಗೊಬೇಕು. ಇದು ಬ್ರಿಡ್ಜ್ ಮೇಲೆ ಹೋಗೋದು, ಬರೀ ರೋಡಲ್ಲಿ ಹೋಗೋದಾಯ್ತದೆ. ಹತ್ರ ಮೇಸ್ತ್ರಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡಿ. ತುಂಬ ಚಿಕ್ಕದ ಜಾಗ ಇದು. ಇಲ್ಲಿ ಗಾಡಿಗಳು ಬರ್ತಾನೇ ಇರ್ತವೆ. ಗಾಡಿ ಬರ್ತಾನೆ ಇರ್ತವೆ ಅಂದರೆ ನಾವು ತುಂಬ ಹುಷಾರಾಗಿ ಹೋಗಬೇಕು. ಈಗ ಊರು ಮುಗೀತು ಲೇಔಟು. ಮುಂದೆ ನೋಡಿ ಎಷ್ಟು ಫ್ರೀಯಾಗಿದೆ ನೋಡಿ. ಇಲ್ಲಿ ಸ್ವಲ್ಪ ಆರಾಮ್ ಅನಿಸುತ್ತೆ ಜಾಗ. ನೋಡೋದಕ್ಕೆ ಫಾರೆಸ್ಟ್ ಕಂಡಂಗೆ ಕಾಣಿಸುತ್ತೆ. ಫಾರೆಸ್ಟ್ ಕಾಣಿಸೋದೇನು, ಫಾರೆಸ್ಟೇ ಇದು. ಫಾರೆಸ್ಟೇ ಇದು. ಗಾಡಿ ಇಲ್ಲೇ ನಿಂತಿರಲಿ. ಫಸ್ಟು ಗಾಡಿಯಲ್ಲಿ ತಿರ್ಸ್ಕೊಳ್ಳೋಕ್ಕೆ ಜಾಗ ಇದೆಯಾ ನೋಡಿ, ಆಮೇಲೆ ಗಾಡಿ ಕರ್ಕೊಂಡು ಹೋಗೋಣ. ಯಾಕಂದರೆ ಅಲ್ಲಿ ಒಂದು ಕಂಪ್ರೆಸರ್ ಗಾಡಿ ಇದೆ. ನಾವು ಹೋಗ್ಬಿಟ್ರೆ ಆಮೇಲೆ ತಿರ್ಸೋಕ್ಕೆ ತೊಂದರೆ ಆಗುತ್ತೆ. ಫಸ್ಟೇ ಒಂದು ಸಲ ನೋಡ್ಕೊಂಬಿಡೋಣ. ಇವರು ಗೋವಿಂದರಾಜು ಅಂತ ನಮ್ಮ ಮೇಸ್ತ್ರಿ, ನಮ್ಮ ಪರ್ಮನೆಂಟ್ ಕಸ್ಟಮರು. ನಮಗೆ ಗಿರಾಕಿ ಕೊಡ್ತಾರೆ ನಮ್ಮ ಗಾಡಿಗಳಿಗೆ. ಅವರು ಎಲ್ಲೇ ಇದ್ರೂ ಯಾವಾಗ ಇದನ್ನು ಫೋನ್ ಮಾಡ್ತಾರೆ ನೋಡಿ. ಸ್ವಲ್ಪ ಭೂಮಿ ಗಟ್ಟಿ ಇದ್ದರೆ ಕಂಪ್ರೆಸರ್ ಹಾಕಬೇಕು, ಕೆಳಗಡೆ ಬಂಡೆ ಇರ್ತದೆ. ಈ ಜನಗಳು ಮಾಡೋದಕ್ಕೆ ಕಷ್ಟ ಅಂತೇಳಿ ಕಂಪ್ರೆಸರ್ ಹಾಕಿ ತೆಗಿತಾ ಇದ್ದಾರೆ ನೋಡಿ. ಇಲ್ಲಿ ಬಂಡೆ ಇದೆಯಲ್ಲ, ಅದಕ್ಕೋಸ್ಕರ ಕಂಪ್ರೆಸರ್ ಹಾಕಲೇಬೇಕು. ಯಾಕಂದರೆ ಕೈಯಲ್ಲಿ ಶಂಕೆನಲ್ಲಿ ಗಡ್ಪಾಲಿನಲ್ಲಿ ತೆಗಿಯೋಕ್ಕಾಗಲ್ಲ. ಇದು ಎಷ್ಟು ನೋಡಿ, ಇಲ್ಲಿ ಬಂಡೆ ಇದೆ. ಇದನ್ನು ಸುಧಾ ಕಂಪ್ರೆಸರಾಗಿ ತೆಗಿಬೇಕಾಗಿತ್ತು. ಬಂಡೆ ಗಟ್ಟಿಯಾಗಿರೋದ್ರಿಂದ ಅದನ್ನು ನಿಜವಾಗೋದಕ್ಕೆ ತೆಗಿತಾ ಇದ್ದಾರೆ ನೋಡಿ. ಸ್ನೇಹಿತರೆ, ಇದೇ ಜಾಗ ಅನ್ಲೋಡು. ಇವಾಗ ನೋಡು, ನೀರಲ್ಲಿ ಬೀಳಲ್ಲ. ಮುಂದೆ ನೋಡಿ ಅನ್ಲೋಡ್ ಆಯ್ತು. ಇವಾಗ ಅನ್ಲೋಡ್ ಆಯಿತು. ಇವಾಗ ಸ್ವಲ್ಪ ಗಾಡಿ ಇದೆ, ಗಾಡಿ ತೆಗಿತೀನಿ. ಗಾಡಿ ಮುಂದೆ ಹೋಗ್ಬೇಕು ಅಂದರೆ ಒಳೇ ಇಳಿಸ ಖಾಲಿ ಆಯ್ತಾ? ಅನ್ಲೋಡ್ ಆಯಿತು. ಈಗ ಬಿ ಟಿ ಎಮ್ ಲೇಔಟ್ಗೆ ಹೋಗ್ಬೇಕು ಅಂತ ಇದೆ. ಈ ಲೋಡ್ ಹಾಕ್ಬಿಟ್ಟು ಬಿ ಟಿ ಎಮ್ ಲೇಔಟ್ಗೆ ಹೋಗಬೇಕು. ಇಲ್ಲಿ ಅನ್ಲೋಡ್ ಆಯಿತು. ಈಗ ಬಿ ಟಿ ಎಮ್ ಲೇಔಟ್ಗೆ ಹೋಗಬೇಕು. ಇಲ್ಲಿ ಹಾಕಿದ್ದು ಎಮ್ ಸ್ಟ್ಯಾಂಡು, ಅಲ್ಲಿಗೆ ಪಿ ಸ್ಟ್ಯಾಂಡ್ ಹೋಗಬೇಕು. ಈಗ ಪಿ ಸ್ಟ್ಯಾಂಡ್ ತೊಗೊಂಡು ಬಿ ಟಿ ಎಮ್ ಲೇಔಟ್ಗೆ ಹೋಗೋಣ. ಫಸ್ಟ್ ಲೋಡ್ ಅನ್ಲೋಡ್ ಮಾಡಿದ್ದು ಎಮ್ ಸ್ಟ್ಯಾಂಡು, ಇವಾಗ ತುಂಬಿರೋದು ಪ್ಲಾಸ್ಟಿಕ್ ಸ್ಟ್ಯಾಂಡು. ಇವಾಗ ಲೋಡ್ ಆಯಿತು. ಈಗ ಬಿ ಟಿ ಎಮ್ ಲೇಔಟ್ಗೆ ಹೋಗಬೇಕು. ಬನ್ನಿ ಹೋಗೋಣ. ನಮ್ಮ ದೋಸ್ತು ಬಿಲ್ ತರಕ್ಕೆ ಹೋಗ್ತಾಯಿದ್ದಾರೆ. ಬಿಲ್ ತೊಗೊಂಡು ಹೋಗ್ತಾ ಇರೋಣ.
ಬಿ ಟಿ ಎಮ್ ಲೇಔಟ್ ಅನ್ಲೋಡ್ಗೆ ಹೋಗ್ಬೇಕು. ಇದು ಅರಕೆರೆ ಸಿಗ್ನಲ್ಲು. ಇವಾಗ ಸಿಗ್ನಲ್ ಬಿಡ್ತು, ಬಿಟ್ಟು ಮುಂದೆ ಹೋಯ್ತು, ಮುಂದೆ ಜಾಮ್ ಆಯಿತು, ನಮಗೆ ಸಿಗ್ನಲ್ ಸ್ಟಾಪ್ ಆಯಿತು. ಅಲ್ಲಿಂದ ಆರಾಮಾಗಿ ಬಂದು ಇಲ್ಲಿಂದ ಸ್ವಲ್ಪ ಜಾಮ್ ಆಗುತ್ತೆ, ಯಾಕಂದರೆ ಮುಂದೆ ರೋಡ್ ಕಾಮಗಾರಿ ನಡೀತಾ ಇದೆ ನೋಡಿ. ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಟ್ರಾಫಿಕ್ ಬೇರೆ ಜಾಮು. ನಾವು ಏನಿಲ್ಲ ಅಂದ್ರೂ ಫಸ್ಟು ಆಂಬ್ಯುಲೆನ್ಸ್ಗೆ ಜಾಗ ಕೊಡಬೇಕು, ಯಾಕಂದರೆ ಅದು ತುರ್ತು ನಿರ್ಗಮನ ಅಂತ ಅದು ಕಾನೂನೇ ಇದೆ, ಕಾನೂನನ್ನ ಪಾಲಿಸಲೇಬೇಕು ನಾವು. ಈಗ ಜಯದೇವ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ. ಈಗ ಯೂ ಟರ್ನ್ ತೊಗೊಂಡು ಬಿ ಟಿ ಎಮ್ ಲೇಔಟ್ಗೆ ಅನ್ಲೋಡ್ಗೆ ಹೋಗ್ಬೇಕು. ನೋಡಿ ಟ್ರಾಫಿಕ್ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ. ಈಗ ಬಿ ಟಿ ಎಮ್ ಕಡೆ ಟರ್ನ್ ಮಾಡಿದ್ದೀವಿ ಗಾಡಿ. ನೋಡಿ ಇದೆ ಜಯದೇವ ಹಾಸ್ಪಿಟ್ಲು ರೈಟ್ ಸೈಡ್ಗಿರೋದು. ಇವಾಗ ನಾವು ಲೆಫ್ಟ್ ಸೈಡ್ಗೆ ಹೋಗ್ಬೇಕು. ನೋಡಿ ಇದು ಗುರಪ್ಪನಪಾಳ್ಯಕ್ಕೆ ಹೋಗೋ ಹಳೆ ರೋಡ್ ಇದು. ಮೊದಲು ಗುರಪ್ಪನಪಾಳ್ಯ ಅಂತ ಹೇಳ್ತಾಯಿದ್ರು, ಇವಾಗ ಬಿ ಟಿ ಎಮ್ ಲೇಔಟು ಹೆಸರು. ಬಿ ಟಿ ಎಮ್ ಲೇಔಟ್ ಅನ್ಲೋಡ್ ಜಾಗಕ್ಕೆ ಬಂದಿದ್ದೀವಿ. ಈಗ ಮೇಸ್ತ್ರಿ ಎಲ್ಲಿದ್ದಾನೋ ನೋಡಬೇಕು, ಅವ್ರು ನೋಡಿ ಫೋನ್ ಮಾಡಿ ಕರ್ಸ್ಕೊಬೇಕು. ಇವಾಗ ನೋಡಿ ಅನ್ಲೋಡ್ ಜಾಗಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲೇ ರಿವರ್ಸ್ ಹೊಡಿಬೇಕು, ಇದೇ ಬಿಲ್ಡಿಂಗು. ಮುಂದೆ ಹೋಗಿ ಬಾ, ಮುಂದೆ ಹೋಗಿ ಇಲ್ಲಿ ಬಾ ಇಲ್ಲಿ ಫುಲ್ ಏನಿಲ್ಲ, ಹೊಡೆ ಫುಲ್ಲ ಬಾ, ಏನಿಲ್ಲ ಬಾ. ಮುಂದೆ ಬಾಡಿ ಲೆಫ್ಟಲ್ಲೇ. ನೋಡಿ ಅನ್ಲೋಡು ಇವಾಗ ಆಗ್ತಾ ಇದೆ. ಸ್ವಲ್ಪ ನಿಧಾನ ಬಾ, ನಿಧಾನ. ಬಾ ಜೋರಾಗಿ ಬಾ ಹಿಂದೆ. ಇಳಿಸ. ಇದು ನಮ್ಮ ಗಾಡಿನೇ. ನಾವು ಅದನ್ನ ಅಲ್ಲಿಂದ ನೋಡಿದೆ, ಇಲ್ಲ ಅಂದ್ಬಿಟ್ಟು ನೋಡಿ ನಮ್ಮ ಮಳಿಯ ಮನೆ ಹತ್ರನೇ ಅನ್ಲೋಡು. ಇವರು ನಮ್ಮ ಮೊಮ್ಮಗ ತಾತನ ನೋಡಬೇಕು ಅಂತ ಅಲ್ಲಿಂದ ಓಡ್ಬಂದ್ಬಿಟ್ಟವನೆ. ಆಯ್ ಮಾಡು. ಈಗ ನಮ್ಮ ಮೊಮ್ಮಗನ ನೋಡ್ಕೊಂಡಾಯ್ತು, ಅನ್ಲೋಡು ಆಯಿತು ಗಾಡಿ. ಇದೇ ಬಿ ಟಿ ಎಮ್ ಲೇಔಟು. ಈಗ ನಮ್ಮ ಮಳೆಯವರು ಜ್ಯೂಸ್ ಕುಡಿಸ್ತಾರೆ, ಜ್ಯೂಸ್ ಕುಡಿದ್ಬಿಟ್ಟು ಆರಾಮಾಗಿ ಹೋಗೋಣ ನಾವು. ರೈಟ್ ಹೋಗು. ಸಾಕು ಮಿಸ್. ಈಗ ಬೆಳಿಗ್ಗೆಯಿಂದ 2 ಲೋಡ್ ಅನ್ಲೋಡ್ ಮಾಡಿದ್ದೀವಿ. ಬಿ ಟಿ ಎಮ್ ಲೇಔಟ್ಗೆ ನಮ್ಮ ಮಳೆಯ ಮನೆ ಹತ್ರ ಅನ್ಲೋಡ್ ಬಂದಿದ್ದು. ನಮ್ಮ ದೋಸ್ತರು ಸುಸ್ತಾಗಿದ್ದಾರೆ, ಅದಕ್ಕೋಸ್ಕರ ನಮ್ಮ ದೋಸ್ತ್ಗೊಂದು ಜ್ಯೂಸು, ಮೋಸಂಬಿ ಜ್ಯೂಸ್ ಕೊಡ್ತಾಯಿದ್ದೀವಿ. ಈಗ ಜ್ಯೂಸನ್ನು ತೊಗೊಂಡಿದ್ದೀವಿ. ಜ್ಯೂಸನ್ನು ತೊಗೊಂಡು ಇವಾಗ ಕುಡಿತಾಯಿದ್ದೀನಿ. ಕುಡಿದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.